ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಡ್ಯೂಟಿ ಆನ್ ಮಾಡಿದೆ. ಎಷ್ಟೊತ್ತಾದರೂ ಡ್ಯೂಟಿ ಬಿಡಲಿಲ್ಲ ಅಂತ ತಾತನ ಜೊತೆ ಫಿಲಮ್ ನೋಡ್ತಾ ಇದ್ದೆ. ಈ ಫಿಲಮ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಷ್ಟೊತ್ತು ಮಧ್ಯಾಹ್ನ ಅಮ್ಮ ಊಟದ ಬಾಕ್ಸ್ ಬಿಟ್ಟೋಗಿದ್ರು ಅಂತ ನೆನಪಾಯಿತು. ಸೊ ಓಕೆ, ಅಮ್ಮನ ಮಾತಾಡ್ಸ್ಕೊಂಡಾಗೆ ಊಟದ ಬಾಕ್ಸ್ ಕೊಟ್ಬರೋಣ ಅಂತ ಹೋದೆ. ಕೊಟ್ಬಿಟ್ಟು ನೋಡಿ, ಇದರಲ್ಲೇ ಎಲ್ಲ ಥರ ಪ್ಲಾಸ್ಟಿಕ್ ಐಟಮ್ಸ್ ರೆಡಿ ಆಗೋದು. ಈ ಸ್ಕ್ವೇರ್ ಫಾರ್ಮ್ಸ್ಗಳು ಚೆನ್ನಾಗಿತ್ತು, ನನಗೊಂದು 4 ಬೇಕಾಗಿತ್ತು ಅಂತ ಮನೆಗೆ ಎತ್ಕೊಂಡು ಬಂದು ಬ್ಲ್ಯಾಕ್ ಕಲರ್ದು ಒಂದು 2 ಕಟ್ ಮಾಡಿ ಇಲ್ಲಿ ಸಿಗಿಸ್ದೆ. 4 ಟೀ ಶರ್ಟ್ ಹೊಡೆದೋಗೈತೆ ಗುರು ಅಲ್ಲಿ ಸಿಗಾಕೊಂಡು. ಮಧ್ಯಾಹ್ನ ಊಟ ಟೈಮ್ ಆಯಿತು ಅಂತ ಸಾರು ಬಿಸಿ ಮಾಡ್ಬಿಟ್ಟು ನಾನು ತಾತ ಊಟ ಮಾಡೋಷ್ಟಲ್ಲ ಅಪ್ಪ ಮೀನು ಮಟನ್ನು ತೊಗೊಂಬಂದರು. ಅವರು ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೊಂದು ಕೆಲಸ ಕೊಟ್ಟರು, ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಬ ಅಂತ. ಜೆರಾಕ್ಸ್ ಮಾಡಿಸ್ಕೊಂಡು ನಾನೇ ಸ್ಟ್ಯಾಪ್ಲರ್ ಹೊಡ್ಕೊಂಡು ಇವತ್ತು ಮನೇಲಿ ನಾನ್ ವೆಜ್ ಮಾಡಿರೋದು ಅಂತ ಆನ್ ದ ವೇ ಬರ್ತಾ ನಮ್ಮ ತಾತಂಗೆ ಒಂದು 90 ತೊಗೊಂಡು ಬಂದು ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಅಮ್ಮ ಅಷ್ಟೊತ್ತು ಕಬಾಬ್ ಮಾಡ್ತಾಯಿದ್ರು. ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ. 3 ಮಿನಿಟ್ಸೋ 4 ಮಿನಿಟ್ಸ್ ಇರಬೇಕು. ಲಿಂಕು ಇನ್ಸ್ಟಾಗ್ರಾಮ್ ಬಯೋಲಿದೆ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಅಲ್ಲೇ ನೋಡ್ಬೋದು. ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಅಮ್ಮ ಒಂದು ಸ್ಪ್ರೈಟ್ ಕೊಟ್ಟರು. ಸ್ಪ್ರೈಟ್ ಕುಡಿದ್ಬಿಟ್ಟು ದಿನ ಮುಗಿಸ್ದೆ.